ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಷಾ ಕುಪ್ಪಂಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗವರೆಗೂ ನೀವು ನನ್ನ ಬೆಂಕಿ ತನಿಷಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಐ ಪೋಸ್ಟ್ ಕಾಂಟೆಂಟ್ ಆನ್ ಲೈಫ್ ಸ್ಟೈಲ್ ಆ್ಯಂಡ್ ಮೈ ಫೇವ್ರೆಟ್ ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್. ಓಕೆ, ಇವತ್ತು ನಾನು ನನ್ನ ಹೋಲ್ ಇಯರ್ 2025 ಇಯರ್ನಲ್ಲಿ ಯೂಸ್ ಮಾಡಿರುವಂತಹ ಒಂದಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರಬಹುದು. ಮೇಕಪ್ನ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಬಿಕಾಸ್ ಮೇಕಪ್ ತುಂಬ ಬೇಗ ಖಾಲಿ ಆಗಲ್ಲ ನನ್ನ ಹತ್ರ. ಮೊದಲೆಲ್ಲ ಗೊತ್ತಾಗ್ತಿರ್ಲಿಲ್ಲ, ಸೊ ಜಾಸ್ತಿ ಯೂಸ್ ಮಾಡ್ತಿದ್ದೆ, ಖಾಲಿ ಆಗಿಬಿಡ್ತಾ ಇತ್ತು. ಅದೇ ಸ್ಕಿನ್ ಕೇರ್ ಅಂತ ಬಂದಾಗ ನಾನು ಬೆಳಗ್ಗೆ ರಾತ್ರಿ 2 ಟೈಮ್ AM PM ರುಟೀನ್ನ ಫಾಲೋ ಮಾಡೋದ್ರಿಂದ ಒಂದಷ್ಟು ಐಟಮ್ಗಳನ್ನು ಯೂಸ್ ಮಾಡಿರ್ತೀನಿ ಆ್ಯಂಡ್ ಅದನ್ನು ಖಾಲಿ ಮಾಡಿರ್ತೀನಿ. ಆ ಖಾಲಿ ಮಾಡಿರುವಂತಹ ಲಿಸ್ಟ್ನಲ್ಲಿ ನಾನು ಇವತ್ತು ಎಷ್ಟು ಬಾಟಲ್ಸ್ನ ಉಳಿಸ್ಕೊಳ್ಳೋಕ್ಕಾಯಿತು ಆ ಎಲ್ಲ ಒಂದು ಐಟಮ್ಸ್ನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಎಂಟಿ ಮಾಡಿದ್ದು ಹೌದು, ಕಂಪ್ಲೀಟಾಗಿ ಯೂಸ್ ಮಾಡಾದ ಮೇಲೆ ಐ ವಿಲ್ ಕಮ್ ಟು ಅ ಕನ್ಕ್ಲೂಷನ್ ದಟ್ ಈ ಪ್ರಾಡಕ್ಟನ್ನು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾ ಬೇಡವಾ ಹೇಗೆ ಅನ್ನೋದ್ರ ಬಗ್ಗೆ ನಾನು ಒಂದು ಕನ್ಕ್ಲೂಷನ್ಗೆ ಬಂದಿರ್ತೀನಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಇಟ್ಸ್ ಅ ಕ್ವಿಕ್ ವಿಡಿಯೋ ವೆರ್ ಇನ್ ಎಂಟೀಸ್ ಆಫ್ 2025 ಅಂತ ಅನ್ಕೊಳ್ಬಹುದು. ಬಟ್ ನಾನು ಇನ್ನೂ ಹೆಚ್ಚಾಗಿ ಅಂದರೆ ರಿಪಿಟೇಟಿವ್ ಆಗಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ದು ಡಬ್ಬಗಳನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿಲ್ಲ. ಯಾಕೆ ಅಂತಂದರೆ ಇದನ್ನು ಈ ವಿಡಿಯೋ ಮಾಡೋ ಇಂಟೆನ್ಷನ್ ಅವಾಗೆಲ್ಲ ಬಾಟ್ಲ್ಗಳು ಖಾಲಿ ಆದಾಗ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಪ್ರತಿಯೊಂದು ಬಾಟ್ಲು ಅಂದರೆ ಏನೇನು ಐಟಮ್ನ ಯೂಸ್ ಮಾಡ್ತೀನೋ ಅದನ್ನೆಲ್ಲ ಸೇವ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಒಂದು ವಿಡಿಯೋ ಮಾಡೋದ್ರ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಟ್ ನಿಮಗೂ ಒಂದು ಕನ್ಕ್ಲೂಷನ್ ಬರುತ್ತೆ. ನೆಕ್ಸ್ಟ್ ನೀವು ಅದನ್ನು ಟ್ರೈ ಮಾಡ್ಬೋದಾ, ಬೈ ಮಾಡಬೇಕಾ ಬೇಡವಾ ಹೇಗೆ ಅನ್ನೋದ್ರ ಬಗ್ಗೆ. ಸೊ ಲೆಟ್ಸ್ ಗೋ. ಸದ್ಯಕ್ಕೆ ಇಷ್ಟು ಇದೆ ನನ್ನ ಹತ್ರ. ಇದರಲ್ಲಿ ನನ್ನ ಫೇವ್ರೇಟ್ಸ್ನ ಕೂಡ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ನಾನು ಮೇ ಬಿ ನಾನು ಬೈಯೇ ಮಾಡಲ್ಲ ಅನ್ನೋಂಥದ್ದನ್ನ ಕೂಡ ನಿಮಗೆ ಹೇಳ್ತೀನಿ. ವೆರಿ ಫಸ್ಟ್ ಐ ಜಸ್ಟ್ ಗೋ ವಿತ್ ದಿಸ್. ಇದೆಲ್ಲ ತುಂಬ ನೀಟಾಗೆಲ್ಲ ಇಡುವಂಥ ಅಭ್ಯಾಸ ಇಲ್ಲ ನನಗೆ, ಎಂಟಿ ಬಾಟಲ್ಸ್ನ. ಸೊ ಯು ಕ್ಯಾನ್ ಸಿ ದಿಸ್ ಈಸ್ ನಾಯ್ಕಾ ಅವರ ಟೀ ಟ್ರೀ ಆಯಿಲ್. ಇದನ್ನು ನಾನು ಕಂಪ್ಲೀಟಾಗಿ ಖಾಲಿ ಮಾಡಿದ್ದೀನಿ ಆ್ಯಂಡ್ ಇದನ್ನು ನನ್ನ ಮಾಯಿಶ್ಚರೈಸರ್ ಜೊತೆಯಲ್ಲಿ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಇನ್ನೊಂದು ನನಗೆ ಟೀ ಟ್ರೀ ಆಯಿಲ್ ಸಿಕ್ಕಾಪಡೆ ಇಷ್ಟ ಅಂತಂದರೆ ಬಾಡಿ ಶಾಪ್ ಅವ್ರದ್ದು. ಅದನ್ನು ಕೂಡ ನಾನು ಈ ಮುಂಚೆ ವೀಡಿಯೋಗಳಲ್ಲಿ ಹೇಳಿರ್ತೀನಿ. ಇದನ್ನು ನಾನು ಡೆಫಿನೆಟ್ಲಿ ಬೈ ಮಾಡ್ತೀನಿ ಆ್ಯಂಡ್ ಇಟ್ ಈಸ್ ವರ್ತ್ ಇಟ್. ಇದು 350 ರುಪೀಸ್ ಆಗುತ್ತೆ. ಪ್ರಾಬಬ್ಲಿ ಬಾಡಿ ಶಾಪ್ದು ಒಂದು 500-600 ರುಪೀಸ್ ಆಗ್ಬೋದು. ಒಂದು 200-300 ರುಪೀಸ್ ಡಿಫ್ರೆನ್ಸ್ ಇದೆ. ಬಟ್ ಇದನ್ನು ಡೆಫಿನೆಟ್ಲಿ ಬೈ ಮಾಡಲೇಬೇಕು ಅನ್ನೋಂಥದ್ದು. ಒಂದು ನಾವು ಫೇಸ್ ಕ್ರೀಮ್ನ ಯೂಸ್ ಮಾಡಬೇಕಾದ್ರೆ 1 ಅಥವಾ 2 ಡ್ರಾಪ್ನ ಆ್ಯಡ್ ಮಾಡಿ ನಾವು ಯೂಸ್ ಮಾಡ್ಬೋದು. ಆರ್ ನೀವು ತುಂಬ ಡ್ರೈ ಸ್ಕಿನ್ ಅವರು ಅಂತ ಆಯಿತು ಅಂತಂದರೆ ಬಾಡಿ ಲೋಷನ್ ಜೊತೆ ಕೂಡ ನೀವು ಅದನ್ನು ಯೂಸ್ ಮಾಡಬಹುದು. ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಮ್ಯಾಲಿಕ್ ಬಾಂಡ್ ರಿಪೇರ್ ಕಾಂಪ್ಲೆಕ್ಸ್ ಇದೊಂದು ಹೇರ್ ಸಿರಮ್. ಇದನ್ನು ನಾನು ಸ್ನಾನ ಮಾಡೋದಕ್ಕಿಂತ 1 hour ಮುಂಚೆ ನನ್ನ ಹೇರಿಗೆ ಮಾತ್ರ ಯೂಸ್ ಮಾಡ್ತಿದ್ದೆ. ಇದನ್ನು ನಾನು ಸ್ಕ್ಯಾಲ್ಪಿಗೆ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ವೀಕಲ್ಲಿ 1 ದಿನ ಅಥವಾ 2 ವಾರಕ್ಕೆ ಒಂದು ಸಲ ನಾನು ಇದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಒಂದು ಕೆಮಿಕಲ್ ಥರದ ಸ್ಮೆಲ್ ಬರುತ್ತೆ. ಬಟ್ ನೀವು ಇದನ್ನು 1 hour ಹಾಕ್ಕೊಂಡು ಅಂದರೆ ರೆಗ್ಯುಲರಾಗಿ ಆಯಿಲ್ ಹೆಂಗೆ ಮಾಡ್ತೀವಲ್ಲ ಆ ಫಾರ್ಮ್ಯಾಟಲ್ಲಿ, ಬಟ್ ಇದನ್ನು ಸ್ಕ್ಯಾಲ್ಪಿಗೆ ಹಚ್ಚಬಾರ್ದು ಅಷ್ಟೇ. ಇದು ನನಗೆ ವರ್ಕ್ ಆಗಿರುವಂಥ ಪ್ರೋಸೆಸ್. ಇದು 499 ರುಪೀಸ್ಗೆ ನಿಮ್ಮ ಹೇರನ್ನು ಆ್ಯಕ್ಚುಲಿ ಸಾಫ್ಟ್ ಮಾಡುತ್ತೆ. ಅಂದರೆ ಆಫ್ಟರ್ ದ ಹೇರ್ ವಾಶ್ ಆ್ಯಂಡ್ ಕಂಡೀಷ್ನರ್ ಹಾಕಿದ ಮೇಲೆ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ. ಆ್ಯಂಡ್ ಏನಂತಾರೆ, ಇವಾಗ ಕಂಡೀಷ್ನರ್ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಹೇಗಿರುತ್ತಲ್ಲ ಅದೇ ಫಾರ್ಮ್ಯಾಟ್ನಲ್ಲಿ ಇದು ಹೋಗುತ್ತೆ. ಆ್ಯಂಡ್ ದೆನ್ ಇದ್ರ ಬಗ್ಗೆ ಐ ಥಿಂಕ್ ಐ ಶುಡ್ ಡೆಫಿನೆಟ್ಲಿ ಟೆಲ್. ಯಾಕೆ ಅಂತಂದರೆ ರೆಕ್ಸೋನಾ ಡಿಯೋಡ್ರೆಂಟ್ ರೋಲ್ ಆನ್ ಬಂದು ಇಟ್ ಶುಡ್ ಬಿ ಅರೌಂಡ್ ಎಷ್ಟು 190 ರುಪೀಸ್. ಬಟ್ ನಾನು ಇದನ್ನು 65 ರುಪೀಸ್ ಇದ್ದಾಗಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ಪೆಷಲಿ ದಿಸ್ ಗ್ರೀನ್ ಒನ್, ರೋಸ್ ಕೂಡ ಚೆನ್ನಾಗಿದೆ ಆ್ಯಂಡ್ ಬ್ಲೂ ಕಲರ್ ಕೂಡ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಇದನ್ನು ನಾನು ಸಿಕ್ಕಾಪಟ್ಟೆ ಯೂಸ್ ಮಾಡಿರೋದ್ರಿಂದ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಫೇವ್ರೆಟ್ ಆ್ಯಂಡ್ ಫಾರ್ ಎವರ್. ನಾನು ಇದನ್ನು ಅಷ್ಟು ಸುಲಭವಾಗೆಲ್ಲ ಬದಲಾಯಿಸಲ್ಲ. ಓಕೆ, ಇದೊಂದು ವಿಶ್ ಕೇರ್ ಅವರ ಫೇಸ್ ವಾಶ್, ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಅಂತ ಇದೆ ಇದರಲ್ಲಿ, ಫಾರ್ ಆ್ಯಕ್ನೆ ಆ್ಯಂಡ್ ಆಯಿಲಿ ಸ್ಕಿನ್. ಆ್ಯಕ್ಚುಲಿ ನನ್ನ ಸ್ಕಿನ್ ಟೈಪ್ಗೆ ಅಲ್ವೇ ಅಲ್ಲ, ಬಟ್ ನಾನು ಎಲ್ಲೋ ಒಂದು ಕಡೆ ಇದ್ದೆ, ನಾನು ಶೂಟಿಂಗ್ನಲ್ಲಿದ್ದೆ, ನನ್ನ ಹತ್ರ ಮೇಕಪ್ ತೆಗಿಬೇಕಾಗಿತ್ತು, ಫೇಸ್ ವಾಶ್ ಮಾಡಲೇಬೇಕಾಗಿತ್ತು, ಕಲರ್ ಏನೋ ಆಗಿತ್ತು, ಈ ಥರದ್ದೊಂದು ಪ್ರೋಸೆಸ್ಸಲ್ಲಿ ಝೆಪ್ಟೋನಲ್ಲಿ ಅರ್ಜೆಂಟಿಗೆ ಅಂತ ತರಿಸಿರೋವಂಥದ್ದು. ಸೊ ಇದು ಫಾರ್ ಆ್ಯಕ್ನೆ ಆ್ಯಂಡ್ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನನ್ನ ಟೈಪ್ ಅಲ್ವೇ ಅಲ್ಲ, ನಾನು ಎಮರ್ಜೆನ್ಸಿಗೆ ಅಂತ ತರಿಸಿದ್ದು. ಬಟ್ ತರಿಸಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಫುಲ್ ಖಾಲಿ ಮಾಡಿದ್ದೀನಿ. ಫ್ರೇಗ್ರೆನ್ಸ್ ಎಲ್ಲ ಜಾಸ್ತಿ ನೊರೆ ಬರಲ್ಲ, ಬಟ್ ಓಕೆ ಅಂದರೆ
ಯೂಸ್ ಮಾಡಬಹುದು, ಮಾಡೋಕ್ಕೆ ಆಗಲ್ಲ ಅಥವಾ ಬೇಡವೇ ಬೇಡ ಅನ್ನೋ ಥರದ್ದಲ್ಲ, ಬಟ್ ನನ್ನ ಟೈಪ್ ಅಲ್ಲ ಅದು. ಆ್ಯಂಡ್ ಕಮಿಂಗ್ ಟು ದಿಸ್ GK ಶಾಂಪೂ, ಇದು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ. 2500 ರುಪೀಸ್ ಇದೆ ಇದು. ಇದು ಹೇರ್ ಟೇಮಿಂಗ್ ಸಿಸ್ಟಮ್ ವಿತ್ ಜುವೆಕ್ಸಿನ್ ಅಂತ ಇದೆ, ಬ್ಯಾಲೆನ್ಸಿಂಗ್ ಶಾಂಪೂ ಅಂತ ಹೇಳ್ತಾರೆ. ಇದನ್ನು ನನಗೆ ನಾನು ರೆಗ್ಯುಲರಾಗಿ ಹೋಗ್ತೀನಲ್ಲ ಸಲೂನ್, ಆ ಸಲೂನ್ನಲ್ಲಿ ನನಗೆ ಸಜೆಸ್ಟ್ ಮಾಡಿದ್ದಂಥದ್ದು. ನನ್ನ ಹೇರ್ ಟೈಪ್ಗೆ ಅಥವಾ ನಾನು ಪದೇ ಪದೇ ಸ್ಟ್ರೈಟ್ನಿಂಗು, ಸ್ಮೂತ್ನಿಂಗು ಅಥವಾ ಏನಂತಾರೆ ನ್ಯಾನೋಪ್ಲಾಸ್ಟಿ, ಕೆರಟಿನ್ ಏನೇನೋ ಒಂದಾದ್ಮೇಲೆ ಒಂದು ಮಾಡಿಸ್ತಾನೆ ಇರ್ತೀನಿ. ಸೊ ಅವಾಗ ತುಂಬ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ನನಗೆ ಇದನ್ನು ಹೇಳಿರೋ ಅಂಥದ್ದು. ಒಂದು ಶಾಂಪೂ, ಇನ್ನೊಂದು ಕಂಡೀಷ್ನರ್ದು ಡಬ್ಬ ಉಳಿಸ್ಕೊಂಡಿಲ್ಲ ನಾನು. ಸೊ ಕಂಡೀಷ್ನರ್ ಇದೆರಡು ಒಟ್ಟಿಗೆ ತೊಗೊಂಡಿದ್ದು. ಸೊ 2500 ರುಪೀಸ್ ಶಾಂಪೂ, 2500 ರುಪೀಸ್ ಕಂಡೀಷ್ನರ್ಗಾಗುತ್ತೆ. ಬಟ್ ಈ ಎರಡು ಸೇರಿದಾಗ ಇಟ್ಸ್ ಅ ಬ್ಯೂಟಿಫುಲ್ ಕಾಂಬೋ ಅಂತ ಹೇಳ್ಬೋದು. ನನ್ನ ಹೇರ್ಗೆ ಇದು ಆ್ಯಕ್ಚುಲಿ ವರ್ಕ್ ಆಗಿದೆ. ಬಟ್ ಏನಂದರೆ 300 ml 2500 ರುಪೀಸ್ ಇಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ನಾನು ಇದಕ್ಕೆ ಮುಂಚೆ ಅದೇ ಸ್ಟ್ರೈಟ್ನಿಂಗು, ಕೆರಟಿನ್ ಅದು ಇದು ಮಾಡಿಸಿದಾಗ ನಾನು ಒಂದಷ್ಟನ್ನು ಯೂಸ್ ಮಾಡಿರ್ತೀನಿ. ಬಟ್ ಅದೆಲ್ಲದಕ್ಕಿಂತ ನನಗೆ ಇದು ಬೆಸ್ಟ್ ಅನಿಸಿದೆ. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಬೈ ದಿಸ್ ಅಗ್ಯಾನ್ ಆ್ಯಂಡ್ ಅಗ್ಯಾನ್ ಆ್ಯಂಡ್ ಅಗ್ಯಾನ್. ಓಕೆ, ದಿ ಮೋಸ್ಟ್ ಫೇವ್ರೆಟ್ ಅಂತ ಹೇಳಬಹುದು ಬಾಡಿ ಶಾಪ್ ಅವರ ಬಾಡಿ ಬಟರ್. ಇದನ್ನು ಕೂಡ ನಾನು ಭಾಳ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದೇನಾಗುತ್ತೆ ಅಂತಂದರೆ ಸಮ್ಮರ್ ಕೈಂಡ್ ಆಫ್ ಹಾಟ್ ಇರುವಂಥ ವೆದರ್ನಲ್ಲಿ ಅಥವಾ ಬ್ಯಾಂಗ್ಳೂರ್ನಲ್ಲೂ ಸಮ್ಮರ್ ಥರ ಇರುವಂತಹ ಟೈಮ್ನಲ್ಲಿ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಇಟ್ಸ್ ಪ್ರಿಟಿ ಸ್ಟಿಕ್ಕಿ ಆ್ಯಂಡ್ ಹೆಂಗಂತಂದರೆ ಫ್ರೇಗ್ರೆನ್ಸ್ ಚೆನ್ನಾಗೇ ಇರುತ್ತೆ. ತುಂಬ ತಿಕ್ ಕ್ರೀಮ್, ಬಟ್ ಅಷ್ಟು ಫುಲ್ಲು ಖಾಲಿ ಮಾಡೋಷ್ಟು ನಾನು ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಕೆಲವೊಮ್ಮೆ ಅಂದರೆ ನಾನು ಶೂಟಿಂಗ್ ರೆಗ್ಯುಲರಾಗಿ ಸೀರಿಯಲ್ಸ್ ಎಲ್ಲ ಮಾಡ್ತಾ ಇದ್ದಾಗ ಈ ಡಬ್ಬನ ಜ್ಯುವೆಲ್ರಿ ಹಾಕೊಳ್ಳೋಕೆ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೆ. ಬಿಕಾಸ್ ಎಷ್ಟಂತ ಕ್ಯಾರಿ ಮಾಡ್ತೀಯ, ಕಂಟಿನ್ಯೂಟಿ ಹಾಕೋದಕ್ಕೆ ಒಂದು ಜಾಗ ಬೇಕು, ಇನ್ಯಾವುದೋ ಒಂದು ಇಯರಿಂಗ್ನ ಕಂಟಿನ್ಯೂ ಮಾಡೋದಕ್ಕೆ ಒಂದು ಜಾಗ ಬೇಕು. ಸೊ ಈ ಥರ ಡಬ್ಬಗಳು ಖಾಲಿ ಆದಾಗ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ. ಬಿಕಾಸ್ ಇದು ಒಂದನ್ನು ನಾನು ತುಂಬ ರಿಪಿಟೇಟಿವ್ ಆಗಿ ತೊಗೊಂಡಿದ್ದೀನಿ. ಆ್ಯಂಡ್ ಮ್ಯಾಂಗೋ ಅಂತೆಲ್ಲ ಬಂತು, ಅದು ಸ್ವಲ್ಪ ಅಟ್ರಾಕ್ಟಿವ್ ಅನ್ನಿಸ್ತು. ಬಟ್ ಸ್ಟಿಲ್ ದಿಸ್ ರೋಸ್ ಫ್ಲೇವರ್ ಈಸ್ ಮೈ ಒಂಥರ ಯಾವಾಗ್ಲೂ ಇಷ್ಟ ಆಗುವಂತಹ ಒಂದು ಬ್ರ್ಯಾಂಡು ಕ್ರೀಮು. ಬಟ್ ಏನಂತಂದರೆ ಸ್ವಲ್ಪ ತಿಕ್ಕಾಗಿರುತ್ತೆ. ತುಂಬ ಡ್ರೈ ಸ್ಕಿನ್ ಇರೋರಿಗೆ ಓಕೆ, ಅದು ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಬೈ ಆಲ್ ಮೀನ್ಸ್ ನಾನು ಅದನ್ನು ಬೈ ಮಾಡ್ತೀನಿ. ಓಕೆ, ಇದೊಂದು ಓಲೆ ಅವರ ರೆಟಿನಾಲ್ ನೈಟ್ ಕ್ರೀಮ್. ಅಂದರೆ ರೆಟಿನಾಲ್ ಅಂತ ಬಂದ್ರೇ ನಮಗೆ ಗೊತ್ತಾಗ್ಬಿಡ್ಬೇಕು, ರೆಟಿನಾಲ್ನ ನೈಟಲ್ಲೇ ಯೂಸ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಡೇನಲ್ಲಿ ಯೂಸ್ ಮಾಡಬಾರ್ದು. ಹಾಗೆಯೇ ನೈಟು ನಾವು ಯೂಸ್ ಮಾಡಾದಮೇಲೆ ಇದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಬೆಳಗ್ಗೆ ಸನ್ಸ್ಕ್ರೀನ್ನ ಖಂಡಿತವಾಗ್ಲೂ ಹಚ್ಚಲೇಬೇಕು. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಆ್ಯಂಡ್ ಇದು ಕೂಡ ಫುಲ್ ಆ್ಯಂಡ್ ಫುಲ್ ಎಂಟಿ. ಈ ಫುಲ್ ಆ್ಯಂಡ್ ಫುಲ್ ಎಂಟಿ ಆಗಿದ್ದಾಗ ಏನಾಗುತ್ತೆ ಗೊತ್ತಾ, ಇಷ್ಟು ಕ್ಯೂಟ್ ಆಗಿದೆ ಡಬ್ಬ. ಆ್ಯಂಡ್ ಇದರ ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಸಿಲ್ಕಿ ಫಾರ್ಮ್ಯಾಟ್ ಇತ್ತು. ಬೈ ದ ವೇ ಇದರ ಕಾಸ್ಟ್ ಆಲ್ಸೋ ಸ್ವಲ್ಪ ಜಾಸ್ತಿನೇ ಥರ ಫೀಲ್ ಆಗಿತ್ತು ನನಗೆ. ಐ ಥಿಂಕ್ ಇಟ್ ಈಸ್ 1500 ಅಥವಾ 800 ಪ್ಲಸ್ ಅಂದ್ಕೊಳ್ತೀನಿ. ನೋ, ಇದರಲ್ಲಿ ಕಾಣಿಸ್ತಾ ಇಲ್ಲ, ಮೋಸ್ಟ್ಲಿ ಪ್ಯಾಕೇಜಿಂಗ್ ಬರುತ್ತಲ್ವ ಅದರಲ್ಲಿತ್ತು ಅಂತ ಕಾಣಿಸುತ್ತೆ. ಆ್ಯಂಡ್ ಇದರ ಪ್ರೈಸ್ ನಾನು ನಿಮ್ಗೆ ಹೇಳಲಿಲ್ಲ. ದಿಸ್ ಈಸ್ 1495. ಇವಾಗ ಇನ್ನೊಂದು 50-100 ಜಾಸ್ತಿ ಆಗಿರಬೇಕು. ಬಟ್ ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಾ ಇರೋದ್ರಿಂದ, ತುಂಬ ಚೆನ್ನಾಗೂ ಕ್ರೀಮ್ ಇರೋದ್ರಿಂದ ಇದನ್ನು ನಾನು ಪ್ರೈಸ್ ನೋಡಿದರೆ ಬೈ ಮಾಡಲೇಬೇಕು. ಆ ಥರದೊಂದು ಫಾರ್ಮ್ಯಾಟು. ಇದು ಕೂಡ ನನಗೆ ವೆನ್ ಇಟ್ ಕಮ್ಸ್ ಟು ನೈಟ್ ಕ್ರೀಮ್ ಇಲ್ಲಿವರೆಗೂ ದಿ ಫೇವ್ರೇಟ್ ಅಂತ ಹೇಳ್ಬೋದು. ಬಟ್ ಅದೇ ಕಾಸ್ಟ್ ವೈಸ್ ಅಂತ ಬಂದಾಗ ಸ್ವಲ್ಪ ನಮ್ಗೆ ಅನಿಸ್ಬಹುದು ಇಷ್ಟು ಜಾಸ್ತಿ ಕೊಟ್ಟು ನಾವು ಯೂಸ್ ಮಾಡಬೇಕಂತ. ಆ್ಯಂಡ್ ನೀವು ನೋಡ್ಬೋದು ಇದರಲ್ಲಿ ಇಷ್ಟೇ ಇರುತ್ತೆ ಕ್ರೀಮು. ಇದು ಡಬ್ಬ ಅಂದರೆ ಪ್ಯಾಕೇಜಿಂಗ್ ಏನಿರುತ್ತಲ್ವ, ಇದು ಇಷ್ಟವರೆಗೂ ಕವರ್ ಆಗಿರುತ್ತೆ, ಇಷ್ಟೇ ಕ್ರೀಮ್ ಇರುತ್ತೆ. ಸೊ ದಟ್ಸ್ ಹೌ ಮೋಸ್ಟ್ ಆಫ್ ದ ಕ್ರೀಮ್ ತುಂಬ ಕಾಸ್ಟ್ಲಿ ಅಥವಾ ಚೆನ್ನಾಗಿದೆ ಡಬ್ಬ ಅನ್ನೋಂಥ ಕ್ರೀಮ್ಗಳು ವರ್ಕ್ ಆಗೋದು ಆ ರೀತಿಯಾಗಿ. ಬಟ್ ಇದೇನಂತಂದರೆ ನೈಟ್ ಮಾಯಿಶ್ಚರೈಸರ್ ಆಗಿರೋದ್ರಿಂದ ಫ್ರೇಗ್ರೆನ್ಸ್ ಫ್ರೀ ಅಂತ ಇರುತ್ತೆ. ಬಟ್ ಅದೊಂದು ಮೈಲ್ಡ್ ಸೂತಿಂಗ್ ಕ್ರೀಮ್ ಕೈಂಡ್ ಆಫ್ ಫ್ಲೇವರ್ ಇದರಲ್ಲಿ ಇದ್ದೇ ಇರುತ್ತೆ. ಬಟ್ ಏನಂತಂದರೆ ತುಂಬ ಸಿಲ್ಕಿಯಾಗಿ ಕ್ರೀಮ್ ಇರೋದ್ರಿಂದ ನಮ್ಮ ಸ್ಕಿನ್ ಮೇಲೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮಾಯಿಶ್ಚರೈಸರ್. ಐ ವಿಶ್ ಅದೇ ಥರದ ಒಂದು ಬ್ಯೂಟಿಫುಲ್ ಮಾಯಿಶ್ಚರೈಸರ್ ನನಗೆ ಡೇನಲ್ಲೂ ಸಿಗಲಿ ಅಂತ. ಯಾಕಂದರೆ ಅಷ್ಟು ಸಿಲ್ಕಿಯಾಗಿದ್ದಾಗ ನಮ್ಮ ಸ್ಕಿನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಲಾಸ್ಟಲ್ಲಿ 1-2 ಡ್ರಾಪ್ ಇರ್ಬೋದು. ಬಟ್ ಇದು ಪಂಪ್ ಆಗಿರೋದ್ರಿಂದ ನನಗೆ ತೊಗೊಳಕ್ಕೆ ಆಗಲಿಲ್ಲ. ಬಟ್ ಐ ಹ್ಯಾವ್ ಯೂಸ್ ದಿಸ್ ಟು ದ ಮ್ಯಾಕ್ಸ್. ಆ್ಯಂಡ್
ನಾನು ಯಾವಾಗಲೂ ಸ್ವಲ್ಪ ದೊಡ್ಡ ಡಬ್ಬನೇ ತೊಗೊಳ್ತಾ ಇದ್ದೆ ಇದನ್ನು. ಯಾಕೆ ಅಂತಂದರೆ ವೆನ್ ಇಟ್ ಕಮ್ಸ್ ಟು ನಾನು ಆಯಿಲ್ ಹಚ್ಚಿ ಮೇಕಪ್ ಯಾವಾಗ ರಿಮೂವ್ ಮಾಡ್ತೇನಲ್ವ, ಅವಾಗ ಯಾವಾಗಲೂ ತುಂಬ ಬ್ಯೂಟಿಫುಲ್ ಆಗಿ ನನ್ನ ಸ್ಕಿನ್ನಲ್ಲಿ ಇರೋಂಥ ಎಲ್ಲ ಡರ್ಟನ್ನು ರಿಮೂವ್ ಮಾಡಿರುವಂತಹ ಫೇಸ್ ವಾಶ್ ಇದು ಅಂತ ಹೇಳ್ಬೋದು. ಹಿಮಾಲಯ ಅವರ ಫೇಸ್ ವಾಶ್, ನೀಮ್ ಫೇಸ್ ವಾಶ್, ನಾವೆಲ್ಲ ತುಂಬ ಚಿಕ್ಕ ವಯಸ್ಸಿಂದನೇ ಇದನ್ನು ನೋಡ್ಕೊಂಡು ಬಂದಿದ್ದೀವಿ. ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಅಥವಾ ಬೇರೆಯವ್ರು ಹೆಚ್ಚಾಗಿ ಯೂಸ್ ಮಾಡೋವಂಥದ್ದಾಗಿರ್ಬೋದು. ಆ್ಯಂಡ್ ಇಟ್ ಸೇಸ್ ದಟ್ ಪ್ರಿವೆಂಟ್ಸ್ ಪಿಂಪಲ್ಸ್ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಯಾವತ್ತೂ ಪಿಂಪಲ್ಸ್ ಸಾಮಾನ್ಯವಾಗಿ ಬರಲ್ಲ. ಸೊ ಆ ಕಾರಣಕ್ಕೆ ನನಗೆ ಪಿಂಪಲ್ಸ್ದು ಎಫೆಕ್ಟ್ ಈ ಫೇಸ್ ವಾಶಿಂದ ಗೊತ್ತಿಲ್ಲ. ಬಟ್ ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಡರ್ಟನ್ನು ತುಂಬ ನೀಟಾಗಿ ಕ್ಲಿಯರಾಗಿ ಕ್ಲೀನ್ ಮಾಡುತ್ತೆ. ಆ್ಯಂಡ್ ಎಸ್ಪೆಷಲಿ ಇದರ ಒಂದು ಪ್ರೈಸ್ ಏನಿದೆ, ಇದು ನಾನು ತೊಗೊಂಡಾಗ ಪ್ರಾಬಬ್ಲಿ 235 ರುಪೀಸ್ ಇದೆ ಇದರಲ್ಲಿ. ಇವಾಗ ಸ್ವಲ್ಪ ಜಾಸ್ತಿ ಆಗಿರಬೇಕು, ಯಾಕಂದರೆ ನಾನು ಒಂದೇ ಫೇಸ್ ವಾಶ್ನಂತೂ ಯೂಸ್ ಮಾಡಿರಲ್ಲ. ಸೊ 3-4 ಫೇಸ್ ವಾಷಸ್ ಇಟ್ಕೊಂಡಿರ್ತೀನಿ ಅಕಾರ್ಡಿಂಗ್ ಟು ಮೈ ಸ್ಕೆಡ್ಯೂಲ್. ಅಂದರೆ ಇವಾಗ ಬೆಳಗ್ಗೆ ಎದ್ದು ನೀವು ನೋಡಿದಾಗ ಬರೀ ನನ್ನ ಸ್ಕಿನ್ ಕೇರ್ ಮಾಡಿರುವಂತಹ ಪ್ರಾಡಕ್ಟ್ಸ್ ಇರುತ್ತೆ. ಆ ಪ್ರಾಡಕ್ಟ್ಸ್ನ ರಿಮೂವ್ ಮಾಡೋದಕ್ಕೋಸ್ಕರ ಮೈಲ್ಡ್ ಫೇಸ್ ವಾಶ್ ಯೂಸ್ ಮಾಡಿರ್ತೀನಿ. ಮೇಕಪ್ ಹಚ್ಚಿದಾಗ ಬೇರೆ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಆ್ಯಂಡ್ ಕೆಲವೊಂದ್ಸಲಿ ತುಂಬ ಲೈಟ್ ಮೇಕಪ್, ಬರೀ ಕಾಜಲ್ ಆ್ಯಂಡ್ ಲಿಪ್ಸ್ಟಿಕ್ ಅಥವಾ ಬ್ಲಷ್ ಈ ಥರದ್ದು ಹಾಕೊಂಡಿದ್ದೆ ಅಂತಂದರೆ ಆ ಟೈಮಿಗೆ ಬೇರೆ ಯೂಸ್ ಮಾಡ್ತೀನಿ. ಆ್ಯಂಡ್ ಇಫ್ ಅಟ್ ಆಲ್ ನನ್ನ ಸ್ಕಿನ್ ತುಂಬ ಡ್ರೈ ಫೀಲ್ ಮಾಡ್ತಾ ಇದೆ ಅಂತಂದರೆ ಬೇರೆ ಫೇಸ್ ವಾಶು, ತುಂಬ ಆಯಿಲ್ ಫೀಲ್ ಮಾಡ್ತಾ ಇದೆ ಅಂದರೆ ಬೇರೆ ಫೇಸ್ ವಾಶ್ ಲೈಕ್ ದಿಸ್. ಆಯಿಲ್ ಫೀಲ್ ಮಾಡ್ತಾ ಇದ್ದಾಗ ಅಥವಾ ಆಯಿಲ್ ಹಚ್ಚಿದ್ದಾಗ ಈ ಥರದ್ದು. ಇಲ್ಲ ತುಂಬ ಲೈಟ್ ಆಗಿದೆ, ಬೆಳಗ್ಗೆ ಮಾಯಿಶ್ಚರೈಸರ್ ಹಚ್ಚಿದ್ದೆ, ಸಂಜೆ ಇನ್ನೊಂದ್ಸತಿ ಫೇಸ್ ವಾಶ್ ಮಾಡಬೇಕು, ಏನೂ ಹಚ್ಚಿಲ್ಲ ಮುಖಕ್ಕೆ ಅಂತ ಅನ್ಬೇಕಾದ್ರೆ ಮೈಲ್ಡ್ ಫೇಸ್ ವಾಶ್ ಆ ಥರ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದು ನನಗೇನಿಲ್ಲ ಅಂದರೂ ಹೆಚ್ಚು ಕಮ್ಮಿ 2 ವರ್ಷ ಬಂದಿದೆ. ಸೊ ಹಾಗಾಗಿ ಪ್ರೈಸ್ ಡೆಫಿನೆಟ್ಲಿ ಚೇಂಜ್ ಆಗಿದೆ. 200 ml ಫಾರ್ 235 ರುಪೀಸ್. ಇಟ್ಸ್ ಅ ಲಾಟ್ ಆ್ಯಂಡ್ ಬೇಗ ಖಾಲಿ ಆಗಲ್ಲ. ಎವ್ರಿ ಡೇ ಒಂದೇ ಫೇಸ್ ವಾಶ್ ಯೂಸ್ ಮಾಡೋಂಥ ಅಭ್ಯಾಸ ಇರೋರ್ಗಂತೂ ವರ್ತ್ ಅಂತ ಹೇಳ್ಬೋದು. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಫೇಸ್ ವಾಶ್ ಆ್ಯಂಡ್ ವರ್ಕ್ ತುಂಬ ನೀಟಾಗಿದೆ. ಹಿಯರ್ ಕಮ್ಸ್ ಮೈ ಅನದರ್ ದಿ ಮೋಸ್ಟ್ ಫೇವ್ರೇಟ್ ಬಾಡಿ ಕ್ರೀಮ್, ಬಾಡಿ ಲೋಷನ್. ಆವಾಗಲೇ ಹೇಳಿದಂತಹ ಕ್ರೀಮ್ ಬಾಡಿ ಶಾಪ್ ಅವ್ರದ್ದು ಸ್ವಲ್ಪ ಥಿಕ್ಕಾಗಿರುತ್ತೆ. ಇದು ಬಂದು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್. ಇದರಲ್ಲೇ ನಾನು ಮಿಸ್ಟ್ ಕೂಡ ಯೂಸ್ ಮಾಡ್ತೀನಿ. ಆ್ಯಂಡ್ there's a lot of product I use from Bath and Body Works. ಸೊ ಇದು ಬಂದು ನನ್ನ ಫೇವ್ರೆಟ್ ಪಿಂಕ್ ಪೈನಾಪಲ್ ಸನ್ರೈಸ್ ಅಂತ ಹೇಳ್ಬಿಟ್ಟು ತುಂಬ ಸ್ಮೂತು, ಒಳ್ಳೆ ಫ್ರೇಗ್ರೆನ್ಸ್ ಇದೆ ಇದರಲ್ಲಿ. ಆ್ಯಂಡ್ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ, ನನ್ನ ಸ್ಕಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದೆ ಇದು. ಐ ಥಿಂಕ್ ಇದರ ಪ್ರೈಸು ವೆರಿ ಲಿಟಲ್ ಆನ್ ಅ ಹೈಯರ್ ಎಂಡ್, ಶುಡ್ ಬಿ ಅರೌಂಡ್ 2200 ರುಪೀಸ್, 2199 ಇದರ ಪ್ರೈಸು. ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಇದು ಜಾಸ್ತಿನೇ, 2200 ರುಪೀಸ್ ಅಂತಂದರೆ ಫಾರ್ ಬಾಡಿ ಲೋಷನ್ ಆಫ್ 200 ml ಇಟ್ಸ್ ಪ್ರಿಟಿ ಲೈಕ್ ಜಾಸ್ತಿನೇ ದುಡ್ಡು ಇದಕ್ಕೆ. ಬಟ್ ಇದು ತುಂಬ ಚೆನ್ನಾಗಿದೆ, 236 ml. ಸೊ ಇದು ತುಂಬ ಚೆನ್ನಾಗಿದೆ, ಸ್ಕಿನ್ ಮೇಲೆ ಚೆನ್ನಾಗಿರುತ್ತೆ. ಆ್ಯಂಡ್ ಲೈಕ್ ಹಾಕೊಂಡಾಗ ಕೂಡ ಫ್ರೇಗ್ರೆನ್ಸ್ ನಮ್ಮನ್ನು ಒಂದು ಗುಡ್ ಮೂಡ್ನಲ್ಲಿ ಇರಿಸುತ್ತೆ. ಅದಲ್ಲದೆ ನಾನು ಮಾಡುವಂತಹ ಶಾಪಿಂಗ್ನಲ್ಲಿ ಒಂದು ಸೀಕ್ರೆಟ್ ಇದೆ. ಹೇಗೆ ಮಾಡ್ತೀನಿ ಅಂತಂದರೆ, ಇವಾಗ ಇದರ ಪ್ರೈಸ್ 2200 ಇರುತ್ತೆ. ನಾನು ಅದನ್ನು ಇವಾಗ ನೈಕಾ ಇರ್ಬೋದು, ನೈಕಾನಲ್ಲಿ ಯೂಶಲಿ ನಾನು ನನ್ನ ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್ ಪ್ರಾಡಕ್ಟ್ಸ್ನ ಬೈ ಮಾಡೋದು. ಸೊ ಮೋಸ್ಟ್ ಆಫ್ ದ ಟೈಮ್ ನೈಕಾ ಆಗಿರುತ್ತೆ. ಇಲ್ಲ ಅಲ್ಲಿ ಸ್ಟಾಕ್ ಅಂದಾಗ ಮಾತ್ರ ಮಿಂತ್ರಾ ಅಥವಾ ಅಮೆಝಾನ್ನಲ್ಲಿ ಹುಡುಕ್ತೀನಿ ನಾನು. ಯಾಕಂದರೆ ಫಿಸಿಕಲಿ ಹೋಗಿ ನಾನು ಶಾಪಿಂಗ್ ಮಾಡ್ಕೊಂಡು ಬರೋದು ಈ ಥರ ಪ್ರಾಡಕ್ಟ್ಸ್ಗಳಿಗೆ ಲೈಕ್ ಅದೊಂದಕ್ಕೋಸ್ಕರ ಹೋಗಬೇಕಾ ಅಥವಾ ಹೋದಾಗ ತೊಗೊಂಡು ಬರ್ತೀನಿ, ಇಲ್ಲ ಅಂತಲ್ಲ. ಒರೇನ್ ಮಾಲಲ್ಲಿ ನೋಡ್ಬೋದು ಅಥವಾ ಬೇರೆ ಎಲ್ಲೇ ನೀವು ನೋಡಿದ್ರೂ ನಿಮಗೆ ಈಸಿಯಾಗಿ ಸಿಗುತ್ತೆ. ಬಟ್ ಅಲ್ಲಿ ಹೋದಾಗ ನಮಗೆ ಡಿಸ್ಕೌಂಟ್ಸ್ ಇದ್ದರೆ ಮಾತ್ರ ಸಿಗುತ್ತೆ. ಬಟ್ ಅದೇ ನಾವು ಕಾರ್ಟಲ್ಲಿ ಹಾಕಿಟ್ಟಿದ್ದಾಗ ಯಾವಾಗ ಡಿಸ್ಕೌಂಟ್ ಬರುತ್ತೋ ಆವಾಗ ನಿಮ್ಮ ಕಾರ್ಟಲ್ಲಿ ಇರುವಂತಹ ಪ್ರಾಡಕ್ಟ್ಗೆ ಇಷ್ಟು ಡಿಸ್ಕೌಂಟ್ ಬಂದಿದೆ, ಪ್ರೈಸ್ ಫಾಲ್ ಅಂತ ಒಂದ್ಸತಿ ಬರುತ್ತೆ, ಪ್ರೈಸ್ ಬಿದ್ದೋಗಿದೆ, ಇನ್ನೊಂದಾಗಿದೆ, ಈ ಥರದ್ದೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಅವ್ರು ನಮಗೊಂದು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾರೆ. ಸೊ ಆವಾಗ ಪಟ್ ಅಂತ ಹೋಗಿ ನಾನು ಪರ್ಚೇಸ್ ಮಾಡ್ತೀನಿ. ಇದರ ಪ್ರೈಸ್ 2200 ಆಗಿದ್ರು ಇವಾಗ ನಾನು ರೀಸೆಂಟ್ ಬಾಟಲ್ ಪರ್ಚೇಸ್ ಮಾಡಿರೋದು ವೆನ್ ಇಟ್ ವಾಸ್ ಹ್ಯಾವಿಂಗ್ ಎನ್ ಆಫರ್ ಲೈಕ್ 1200 ರುಪೀಸ್ಗೆಲ್ಲ ಸಿಕ್ತು ನನಗೆ. ಸಮ್ ಸೇಲ್ ವಾಸ್ ಹ್ಯಾಪನಿಂಗ್ ಇನ್ ನೈಕಾ. ಸೊ ಆ ಟೈಮ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಆ ಥರ ತೊಗೊಂಡಾಗ ಲೈಕ್ 1000 ರುಪೀಸ್ ಕಡಿಮೆ ಆಗುತ್ತೆ ಆಟೋಮೆಟಿಕ್ಲಿ. ಸೊ ನನ್ನ ಪ್ರಕಾರ ಇದು 1200ಗೆ ಸಿಕ್ಕಾಪಟ್ಟೆ ವರ್ತ್ ಆಗಿರುತ್ತೆ. ಬಟ್ ಆ ಟೈಮ್ ನೋಡ್ಕೊಂಡು ನಾವು ಪರ್ಚೇಸ್ ಮಾಡಬೇಕು. ಈ ಥರ ನಾನು ಬಟ್ಟೆಗಳಿಗೂ ಮಾಡ್ತೀನಿ, ಬೇರೆ ಐಟಮ್ಗಳಿಗೂ ಮಾಡ್ತೀನಿ. ಯೂಶಲಿ ತುಂಬ ಬೇಗ ಖಾಲಿ ಆಗುವಂತಹ ಇದೊಂದು ಪ್ರಾಡಕ್ಟು. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್. ದಿಸ್ ಶುಡ್ ಬಿ ಮೈ 5th or 6th ಬಾಟಲ್ ಲೈಕ್
ಸೊ ಅಷ್ಟು ಫೇವ್ರೆಟ್ ನನಗಿದು. ಆ್ಯಂಡ್ ಎಸ್, ಇದೊಂದು ಸಖತ್ತಾಗಿರುವಂತಹ ಸಿರಿವಿ ಹೈಡ್ರೇಟಿಂಗ್ ಕ್ಲೆನ್ಸರ್ ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲರೂ ರೆಕಮೆಂಡು ಮಾಡ್ತಾರೆ ಆ್ಯಂಡ್ ಯೂಸು ಮಾಡ್ತಾರೆ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಲೈಕ್ ಮೊದಲಿಗೆ ನನಗೆ ಇಷ್ಟ ಆಗ್ತಿರಲಿಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಗೇನ್ ವೆನ್ ಐ ಸೇ ಲೈಕ್ ವಿ ಆರ್ ಆರ್ಟಿಸ್ಟ್, ಲೈಕ್ ನಾವು ಆರ್ಟಿಸ್ಟ್ ಆಗಿದ್ಕೊಂಡು ಕಂಟಿನ್ಯೂಸ್ ಆಗಿ ನಾವು ಕಂಪ್ಲೀಟ್ಲಿ ಮೇಕಪ್ ಹಾಕ್ತಿರ್ತೀವಿ, ಮೇಕಪ್ ತೆಗಿಬೇಕು. ಎಲ್ಲೋ ಒಂದು ಸಲ ನನಗೆ ಆಯಿಲ್ ಗೀಲೆಲ್ಲ ಹಚ್ಚಿ ತೆಗೆದಾಗ, ಅಂದರೆ ಮೈಸೆಲರ್ ವಾಟರ್ ಯೂಸ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಬಹುದು. ಬಟ್ ಅನ್ಫಾರ್ಚುನೇಟ್ಲಿ ವೆನ್ ಯು ಪುಟ್ ಆಯಿಲ್ ಬೇಸ್ಡ್ ಕ್ರೀಮ್ ಅಥವಾ ಆಯಿಲ್ ಬೇಸ್ಡ್ ರಿಮೂವ್ ಮಾಡಬೇಕು ಫೇಸ್ನಿಂದ, ಅಥವಾ ತುಂಬ ಡರ್ಟಿನ ಇದೆ ಅನ್ನೋ ಥರ ಆಯಿತು ಅಂತಂದರೆ ಇದು ಕಂಪ್ಲೀಟ್ಲಿ ಎಲ್ಲೋ ಕ್ಲೀನ್ ಆಗಿಲ್ವೇನೋ ಅನ್ನೋ ಒಂದು ಫೀಲ್ ನನಗೆ ಕೊಡುತ್ತೆ ಪರ್ಸ್ನಲ್ ಆಗಿ. ಬಟ್ ಡೆಫಿನೆಟ್ಲಿ ಇದನ್ನು ಮಾರ್ನಿಂಗ್ ಫೇಸ್ ವಾಶ್ ಆಗಿ ಯೂಸ್ ಮಾಡ್ಬೋದು. ಇದನ್ನು ಖಾಲಿ ಮಾಡೋಕ್ಕೆ ನಾನು ತುಂಬ ಟೈಮ್ ತೊಗೊಂಡೆ ಆ್ಯಕ್ಚುಲಿ, ನೊರೆನೂ ಬರಲ್ಲ. ಇದಕ್ಕೆ ಮುಂಚೆ ನಾನು ಇದನ್ನು ಇದರದೇ ಕ್ರೀಮ್ ಜೊತೆಯಲ್ಲಿ ಕಾಂಬಿನೇಷನ್ ಆಗಿ ಯೂಸ್ ಮಾಡಿದ್ದೆ. ಸ್ಕಿನ್ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಬಟ್ ವೆನ್ ಯು ಡೋಂಟ್ ಅಪ್ಲೈ ಮೇಕಪ್ ಆ ಥರ ಇದ್ದಾಗ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಆ್ಯಂಡ್ ಇದು ಕೂಡ ಸ್ವಲ್ಪ ಅದೇ 236ಗೆ 690 rupees ಆಗುತ್ತೆ. ಓಕೆ, ಇಟ್ಸ್ ಅನ್ ಇನ್ ಬಿಟ್ವೀನ್ ಪ್ರೈಸ್. ಬಟ್ ಏನಂತಂದರೆ ನನಗೆ ಇಟ್ ಈಸ್ ನಾಟ್ ದಟ್ ಕೈಂಡ್ ಆಫ್ ಪರ್ಸ್ನಲ್ ಫೇವ್ರೆಟ್ ಥರದ್ದು ಲಿಸ್ಟಿಗೆ ಹೋಗಲಿಲ್ಲ ಇದು. ಸೊ ಮಾರ್ನಿಂಗ್ ಫೇಸ್ ವಾಶಿಗೆ ಮಾತ್ರನೇ ಇದನ್ನು ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಿಯರ್ ಕಮ್ಸ್ ಮೈ ದಿ ಮೋಸ್ಟ್ ರಿಪೀಟೆಡ್, ದಿ ಮೋಸ್ಟ್ ಲೈಕ್ ರೆಕ್ಸೋನಾ ನಾನು ಹೆಂಗೆ ಹೇಳಿದ್ನೋ ಅದೇ ರೀತಿಯಾಗಿ ದಿ ಮೋಸ್ಟ್ ರಿಪೀಟ್ ಮಾಡಿದ್ದೀನಿ ಅಂತಂದರೆ ಇದು ನನಗೆ ವರ್ಷದಲ್ಲಿ ಏನಿಲ್ಲ ಅಂದರೂ 3ರಿಂದ 4 ಬಾಟಲ್ ಖಾಲಿ ಆಗೇ ಆಗುತ್ತೆ. ಯಾಕೆಂತಂದರೆ ಅಷ್ಟು ಡೈಲಿ ಮೇಕಪ್ ಹಾಕೋದ್ರಿಂದ ರಿಮೂವ್ ಮಾಡಿ ಮಲಗುವಂಥದ್ದು ನನ್ನ ಒಂದು ಇದು ಅಭ್ಯಾಸ ಆಗಿರುತ್ತೆ. ಸೊ ಹಾಗಾಗಿ ಮೇಕಪ್ ರಿಮೂವ್ ಮಾಡಿ ಸ್ಕಿನ್ ಕೇರ್ ಮಾಡಿ ಮಲಗಲಿಲ್ಲ ಅಂದರೆ ನನಗೆ ಯಾವುದೇ ಕಾರಣಕ್ಕೂ ನಿದ್ದೆ ಬರಲ್ಲ. ಆ್ಯಂಡ್ ಇದು 400 ml 200 ಯೂಸಸ್ ಅಂತ ಬರೆದಿದ್ದಾರೆ ಇದರಲ್ಲಿ. ಬಟ್ ಕರೆಕ್ಟಾಗಿ ಹಾಗೇನೆ ಇರುತ್ತೆ. ದೊಡ್ಡ ಬಾಟ್ಲು ಲೈಕ್ 400 mlಗೆ 550 rupees. ಇದಕ್ಕೆ ಮುಂಚೆ 400ಗೆ 400, 420, 430 ಅಂತ ಹಿಂಗೆ ಇರ್ತಾ ಇತ್ತು. ಇವಾಗ 550 ಆಗಿದೆ. ಆ್ಯಂಡ್ ಇನ್ನೊಂದು ಬಾಟ್ಲೂ ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂದಿದೆ ನನಗೆ ಬಾಡಿ ಲೋಷನು. ಮತ್ತು ನಾನು ಇದನ್ನು ರಿಪೀಟ್ ಆಗಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಆ್ಯಂಡ್ ಎವ್ರಿ ಡೇ ಕೂಡ ಯೂಸ್ ಮಾಡೋದ್ರಿಂದ ಅತಿ ಫಾಸ್ಟಾಗಿ ಖಾಲಿ ಆಗುವಂತಹ ಪ್ರಾಡಕ್ಟ್ ಇದು. ಆ್ಯಂಡ್ ಐ ಆಲ್ವೇಸ್ ರಿಪೀಟೆಡ್ಲಿ ಬೈ ದಿಸ್. ನೀವು ಆಫೀಸ್ಗೆ ಹೋಗೋರಾಗಿರ್ಬೋದು, ಅಥವಾ ಆರ್ಟಿಸ್ಟೇ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಕಾರಣಕ್ಕಾದ್ರೂ ನೀವು ಮೇಕಪ್ ಹಾಕ್ತಾ ಇದ್ದೀರಾ ಅಂತಂದರೆ ಒಂದು ಕಾಟನ್ ಪ್ಯಾಡ್ನಲ್ಲಿ ಇದನ್ನು ಬಾಟ್ಲ್ ಶೇಕ್ ಮಾಡಿ ನೀವು ಈ ಲಿಕ್ವಿಡ್ನ ಯೂಸ್ ಮಾಡಿ ಕಾಟನ್ ಪ್ಯಾಡಲ್ಲಿ ಹಾಕಿ ವೈಪ್ ಮಾಡಿದ್ರಿ ಅಂತಂದರೆ ಕಂಪ್ಲೀಟ್ ಮೇಕಪ್ ರಿಮೂವ್ ಆಗುತ್ತೆ. ಎಸ್ಪೆಷಲಿ ಐ ಮೇಕಪ್ಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಇದರ ಪ್ರೈಸ್ಗೆ ಕೂಡ ಇದು ವರ್ತ್ ಇಟ್. ಐ ಡೆಫಿನೆಟ್ಲಿ ಬೈ ದಿಸ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಓಕೆ, ಈ ಬಾಟ್ಲು ಒಟ್ಟಿಗೆ ಇದೆ, ಹೇಳ್ಬಿಡ್ತೀನಿ ನಾನು ಇದ್ರ ಬಗ್ಗೆನೂ. ದಿಸ್ ಈಸ್ ರೋಸ್ ವಾಟರ್. ಇದು ಆ್ಯಕ್ಚುಲಿ ನನ್ನ ಸ್ಕಿನ್ನಿಗೆ ಅಂತ ಬರಲಿಲ್ಲ. ಇದು ರೋಸ್ ವಾಟರ್ನ ನಾನು ಸ್ನಾನ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಐ ಡೋಂಟ್ ನೋ ಇದನ್ನು ನಾನು ಎಲ್ಲಿ ನೋಡಿದ್ನೋ ಅಥವಾ ಯಾರಾದರೂ ಹೇಳಿದ್ರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಸ್ನಾನದ ನೀರಿನಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಸ್ನಾನ ಮಾಡ್ತೀನಿ. ಒನ್ ಫಾರ್ ಪಾಸಿಟಿವ್ ವೈಬ್, ಅನದರ್ ಒನ್ ಫಾರ್ ದಿ ಸ್ಕಿನ್. ಸೊ ಅದೇನೋ ಬಿಲೀವ್ ಮಾಡ್ತೀನಿ ನಾನು. ಸೊ ಹಾಗಾಗಿ ರೋಸ್ ವಾಟರ್ ನನಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಾನು ಪ್ರತಿ ಸ್ನಾನದ ಬಕೆಟ್ನಲ್ಲಿ ಒಂದು 2 ಸ್ಪೂನಷ್ಟು ಈ ಒಂದು ರೋಸ್ ವಾಟರ್ನ ಯೂಸ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಡಾಬರ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ. ಅದಾದಮೇಲೆ ಮೈ ಫ್ರೆಂಡ್ ಗಾಟ್ ಮಿ ದಿಸ್. ಸೊ ತೊಗೊಂಡು ಬರಬೇಕಾದ್ರೆ ಒಂದು 3-4 ಬಾಟ್ಲು ಒಟ್ಟಿಗೆ ತೊಗೊಂಬಂದು ಕೊಟ್ಟಿದ್ರು ನನಗೆ. ಸೊ ಹಾಗಾಗಿ ಲೈಕ್ ಕಂಪ್ಲೀಟ್ ಮಾಡಿಬಿಡ್ತೀನಿ, ಫುಲ್ ಎಂಟಿ. ಐ ಥಿಂಕ್ ಐ ಶುಡ್ ಟೆಲ್ ಮೈ ಫ್ರೆಂಡ್ ಟು ಗೆಟ್ ಮೀ ಮೋರ್. ಇನ್ನೊಂದು ಬಾಟ್ಲ್ ಇದೆ, ಅದು ಖಾಲಿ ಆಗೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ರೀಸ್ಟಾಕ್ ಮಾಡಬೇಕು ನಾನು. ಸೊ ಫೈನಲಿ ಇನ್ನೊಂದು ದೊಡ್ಡ ಬಾಟ್ಲು ನೀವು ನೋಡ್ಬೋದು ಇಲ್ಲಿ. ಇಟ್ಸ್ 1000 ml ಬಾಟ್ಲ್ ಆ್ಯಂಡ್ ಇಟ್ಸ್ ಅ ಬಾಡಿ ವಾಶ್. ಈ ಬಾಡಿ ವಾಶನ್ನಂತೂ ನಾನು ಏನಂತಾರಲ್ಲ ಬಿಟ್ಟು ಬಿಡ್ದಂಗೆ ಯೂಸ್ ಮಾಡಿ ಖಾಲಿ ಮಾಡಿದ್ದೀನಿ, ಫುಲ್ ಎಂಟಿ ಆಗೋವರೆಗೂ. ತುಂಬ ದಿನ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಕೂಡ ನನಗೆ ಅಫೋರ್ಡೆಬಲ್ ಅಂತ ಅನಿಸುತ್ತೆ. ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಐ ಡೋಂಟ್ ರಿಮೆಂಬರ್ ದ ಪ್ರೈಸ್, ಬಟ್ ಇದನ್ನು ನಾನು ಆಫರಲ್ಲೇ ತೊಗೊಂಡಿದ್ದು. ಇದರ ಆ್ಯಕ್ಚುಲ್ ಪ್ರೈಸ್ ಇಸ್ 849 rupees. ಬಟ್ ಈ 849 rupeesನ ಪ್ರಾಡಕ್ಟು ನಾನು ಅಮ್ಮ ಲೂಲು ಮಾಲ್ಗೆಲ್ಲೋ ಹೋಗಿದ್ದಾಗ, ಆ್ಯಸ್ ಐ ಸೆಡ್, ವಿ ಆಲ್ ಸಿ ಡಿಸ್ಕೌಂಟ್ಸ್. ಸೊ ಅದೊಂದು 480 ಅಥವಾ 500 ರೂಪಾಯಿ ಒಳಗಡೆ
ಇಷ್ಟೇ ಫಾರ್ ಶೋರ್. ಯಾಕೆಂತಂದರೆ ಇದು 400 ಚೇಂಜಲ್ಲಿ ಇದ್ದಿದ್ದಕ್ಕೇ ನಾನು ಪಟ್ಟಂತ ಪಿಕ್ ಮಾಡಿಕೊಂಡೆ. ನನಗೆ ನಮ್ಮ ಮಮ್ಮಿಗೆ ಆ ಥರ 2-3 ಬಾಟ್ಲು ಒಟ್ಟಿಗೆ ಎತ್ಕೊಂಡಿದ್ದೀವಿ ನಾನು ಇದನ್ನು, ಬಿಕಾಸ್ ಡಿಸ್ಕೌಂಟಲ್ಲಿ ನಡೀತಾ ಇತ್ತು. ಯೂಶಲಿ ಏನಾಗುತ್ತೆ ಮಾಲಲ್ಲಿ ಹೊಸ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಆದಾಗ ಅಥವಾ ಇನ್ನೇನು ಅದರ ವ್ಯಾಲಿಡಿಟಿ ಎಕ್ಸ್ಪೈರ್ ಆಗ್ತಿದೆ ಅಂತ ಅನ್ಬೇಕಾದ್ರೆ ಅಪ್ ಟು 50% 60%ವರೆಗೂ ಡಿಸ್ಕೌಂಟಲ್ಲಿ ಮಾಲ್ಗಳಲ್ಲಿ ಹಾಕ್ಬಿಟ್ಟಿರ್ತಾರೆ, ಅಂದರೆ ಸೂಪರ್ ಮಾರ್ಕೆಟ್ಸ್ ಮಾಲಲ್ಲಿ ಹಾಕಿರ್ತಾರೆ. ಸೊ ಅಂಥ ಟೈಮ್ನಲ್ಲಿ ಪಿಕ್ ಮಾಡಿರುವಂತಹ ಪ್ರಾಡಕ್ಟ್ ಇದಾಗಿತ್ತು. ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು, ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಡವ್ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ, ಲೈಕ್ ಫೇಸ್ ವಾಶ್ ಆಗಿರ್ಬೋದು, ಹ್ಯಾಂಡ್ ವಾಶ್ ಕೂಡ ತುಂಬ ಚೆನ್ನಾಗಿದೆ. ಇದೇ ಥರದ ಇನ್ನೊಂದು ಬಾಟಲ್ನ ನಾನು ಇವಾಗ ತರಿಸಿದ್ದೀನಿ, ಬಿಕಾಸ್ ಐ ಗಾಟ್ ಯೂಸ್ ಟು ಇಟ್. ಇದಕ್ಕೆ ಮುಂಚೆ ನಾನು ಹೆಚ್ಚಾಗಿ ಯೂಸ್ ಮಾಡಿರುವಂತಹ ಬಾಡಿ ವಾಶ್ ಅಂತಂದರೆ ನಾನು ಅವಾಗಲೇ ತೋರಿಸೋದ್ನಲ್ಲ, ಬಾಡಿ ಶಾಪ್ ಅವರ ಬ್ರಿಟಿಷ್ ರೋಸ್, ಅದರ ಸೇಮ್ ಬಾಡಿ ವಾಶನ್ನು ನಾನು ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಸೇಮ್ ಟೋನರು ಮತ್ತು ಕ್ರೀಮು ಇದೆಲ್ಲ ಆ ಬಾಟಲ್ಗಳನ್ನೆಲ್ಲ ನಾನು ಸೇವ್ ಮಾಡ್ಕೊಳ್ಳಿಲ್ಲ. ಕಂಪ್ಲೀಟ್ಲಿ ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಎಲ್ಲೋ ಒಂದು ಕಾರ್ನರಲ್ಲಿ ಇಟ್ಟಿದ್ದೆ, ನಮ್ಮ ಅಕ್ಕ ಬಂದುಬಿಟ್ಟು ಎಲ್ಲ ಗುಡ್ಡೆ ಹಾಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡೋದಕ್ಕೆ ಪಟ್ ಅಂತ ಎಲ್ಲನೂ ಬಿಸಾಕ್ಬಿಟ್ಟಿದ್ದಾರೆ. ದಟ್ ಈಸ್ ದ ಪಾಯಿಂಟ್. ಬಟ್ ನಾನು ಅದರಲ್ಲೂ ಕೂಡ ರಿಪೀಟ್ ಮಾಡ್ತಾ ಇದ್ದಂಥದ್ದು ಬ್ರಿಟಿಷ್ ರೋಸ್ ಅವರ ಒಂದು ಬಾಡಿ ವಾಶ್ ಮತ್ತು ಟೀ ಟ್ರೀ ಟೋನರ್ ಫೇಸ್ ವಾಶ್, ಇದು ಎರಡನ್ನ ಕಾಂಬಿನೇಷನಲ್ಲಿ ಯೂಸ್ ಮಾಡ್ತಿರ್ತೀನಿ. ಹೇಗೆ ಯೂಸ್ ಮಾಡ್ತೀನಿ ಅಂತಂದರೆ, ಇವಾಗ ದಿ ಬಾಡಿ ಶಾಪ್ ಅವರ ಟೀ ಟ್ರೀ ಫೇಸ್ ವಾಶ್ನ ಯೂಸ್ ಮಾಡಿದೆ ಅಂತಂದರೆ ಅದರದ್ದೇ ಟೋನರು, ಅದರದ್ದೇ ಆಯಿಲು, ಈ ರೀತಿಯಾಗಿ ಒಂದು ಕಾಂಬೋ ಮಾಡ್ಕೊಳ್ತೀನಿ, ಸೊ ದಟ್ ಇಟ್ ವರ್ಕ್ಸ್ ಬೆಟರ್ ಫಾರ್ ಮೈ ಸ್ಕಿನ್ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ನನ್ನ ಎಂಟಿ ಬಾಟಲ್ಸ್ ಬಗ್ಗೆ ನಾನು ನಿಮಗೆ ಹೇಳಿರುವಂಥದ್ದಾಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಇದು ಯೂಸ್ಫುಲ್ ಆಗಿದೆ, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ಥರದ ವಿಡಿಯೋನ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ನನಗೆ ಒಂದು ವಿಷಯನ ಹೇಳಬೇಕು. ನೀವು ನನಗೆ ಕಾಮೆಂಟ್ನಲ್ಲಿ ತಿಳಿಸೋದ್ರ ಮೂಲಕ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಆ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದುವರೆಗೂ ನೀವು ನನ್ನ ಬೆಂಕಿ ತನಿಷಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಹಾಗೆ ನೋಟಿಫಿಕೇಶನ್ ಬೆಲ್ ಐಕನ್ನು ಕೂಡ ನೀವು ಒತ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.